ತಗೊಂಡು ತೊಳಗ್ಬೇಕು. ಮತ್ ಯಾವತ್ತು ನಿನ್ ತಂಟೆಗೆ ಬರ್ಬಾರ್ದು ಅಂತ ಹೇಳು ಇವಳಿಗೆ. ಸರಿ, ನಾನು ಕಳಿಸ್ತೀನಿ. ಇವಳಿಗೆ ವಿಗ್ರಹ ಕೊಡು, ಇವಳು ಹೋಗ್ತಾಳೆ. ಸರಿ ಆಯ್ತು. ರಾಮಕೃಷ್ಣ, ಕಟ್ಟು ಬಿಚ್ಚು. ಯಾಕೆ ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ಯಾಕೆ ಅಂದ್ರೆ ನೀನಂದ್ರೆ ನಂಗಿಷ್ಟ. ಯಾಕೆ ಗುರುಗಳೇ, ಬನ್ನಿ ಹೋಗೋಣ. ಇನ್ನೇನ ಶಾಸ್ತ್ರಿಗಳು ಕನಕಾಂಬರಿ ದೇವಿ ಬಂದ್ಬಿಡ್ತಾರೆ. ಮಣಿಕಂಠ, ನಾನು ಇಲ್ಲಿವರೆಗೆ ಮಾತ್ರ ಬರೋದಕ್ಕಾಗೋದು. ನೀನು ಒಳಗೋಗು. ಸರಿ ಗುರುಗಳೇ. ಮಣಿಕಂಠ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ದೇವಸ್ಥಾನ ಪ್ರವೇಶ ಮಾಡಾದ್ಮೇಲೆ ವಿರೂಪಾಕ್ಷನ ಬಳಿಯೇ ಇರು. ಅವನು ಮತ್ತು ಕನಕಾಂಬರಿ ಮಧ್ಯೆ ಆಗೋ ಸಂವಾದಕ್ಕೆ ಸಾಕ್ಷಿಯಾಗು. ನಮ್ಮ ಮಧ್ಯೆ ಆಗಿರೋ ಕರಾರನ್ನ ಮೀರದೇ ಇರೋ ಹಾಗೆ ನೋಡ್ಕೋ. ವಿರೂಪಾಕ್ಷ ಮೊದಲೇ ಕುತಂತ್ರಿ. ವಿಗ್ರಹದ ವಿಚಾರ ಬಂದರೆ ಏನು ಬೇಕಾದರೂ ಮಾಡಬಲ್ಲ. ನಮ್ಮ ನಡುವೆ ಆಗಿರೋ ಒಪ್ಪಂದದ ಪ್ರಕಾರ ಮೊದಲು ಪೂಜೆ ನೆರವೇರುತ್ತೆ. ಆಮೇಲೆ ವಿಗ್ರಹ ಗರುಡ ಮಂತ್ರ ಪಠಿಸಿ ನಿಧಿನ ತೆರವು ಮಾಡ್ತಾನೆ. ಅದನ್ನು ನಂತರ ಕನಕಾಂಬರಿ ದೇವಿಯ ಮನೆಗೆ ಸ್ಥಳಾಂತರ ಮಾಡಲಾಗುತ್ತೆ. ಎಲ್ಲ ಸರಿಯಾಗಿ ನೆನ್ಪಿಟ್ಕೋ. ಕನಕಾಂಬರಿಯ ಇಷ್ಟು ಕೆಲಸ ಆದಮೇಲೆ ಅಂದರೆ ನಾಳೆ ಸೂರ್ಯೋದಯದ ಒಳಗೆ ಆ ವಿಗ್ರಹನ ತಂದು ನಮಗೆ ಉಳಿಸ್ಬೇಕು. ಅರ್ಥ ಆಯ್ತಲ್ಲ? ವಿರೂಪಾಕ್ಷ ಈ ಒಪ್ಪಂದದಲ್ಲಿ ಏನೇ ವ್ಯತ್ಯಾಸ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಆಗಲಿ ಗುರುಗಳೇ. ಈಗ ಆ ವಿಗ್ರಹ ಎಲ್ಲಿದೆ? ಈಗ ಆ ವಿಗ್ರಹ ಕನಕಾಂಬರಿ ದೇವಿ ಮನೇಲಿದೆ ಗುರುಗಳೇ. ಸೂತ್ಕ ಕಳಿಯೋದಕ್ಕೆ ಅದನ್ನ ಶುಚಿ ಮಾಡಿ ಪೂಜೆ ಮಾಡಿ ಇಲ್ಲಿಗೆ ತರ್ತಾರೆ. ವಿರೂಪಾಕ್ಷ ಶಾಸ್ತ್ರಿಗಳು ಅಲ್ಲೇ ಇದ್ದಾರೆ. ನೀನ್ ಹೇಳ್ದೆ ಅಂತ ಈ ಒಪ್ಪಂದಕ್ಕೆ ನಾನು ಒಪ್ಕೊಂಡಿದ್ದೀನಿ. ನೀನು ಜಾಜಿ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು, ಇನ್ಯಾವತ್ತೂ ಅವಳನ್ನ ನೆನೆಸ್ಕೊಳ್ಳಲ್ಲ ಅಂತ, ನನ್ನ ಜೊತೆ ಚೆನ್ನಾಗಿ ಬದುಕ್ತೀಯಾ ಅಂತ. ನಾನು ಜಾಜಿನ ಮರೆತು ನಿನ್ನ ಜೊತೆ ಬದುಕ್ತೀನಿ. ಆದರೆ ನೀನು ವಿಗ್ರಹ ಕೊಟ್ಟರೆ ಮಾತ್ರ. ಏನ್ ನಡೀತಿದೆ ಇಲ್ಲಿ? ವಿಗ್ರಹನ ಜಾಜಿ ಕೊಡ್ತೀನಿ. ಏನ್ ಹೇಳ್ತಿದ್ಯಾ ನೀನು?
ವಿಗ್ರಹನ ಅವಳಿಗೆ ಯಾಕೆ ಕೊಡ್ತಿದ್ಯಾ? ಅದನ್ನ ನನ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ಲ? ಹೇಳಿದ್ದೆ, ಆದ್ರೆ ಅದು ಆಗ, ಈಗಲ್ಲ. ದೇವಿಕಾ, ವಿಗ್ರಹ ನನ್ಗೆ ಎಷ್ಟು ಮುಖ್ಯ ಅಂತ ನಿನಗೆ ಗೊತ್ತಲ್ವಾ? ಅದು ನನ್ಗೆ ಸೇರ್ಬೇಕು. ದಕ್ಷಿಣನಾಥನ್ ಗುಡಿಲಿಟ್ಟು ಅದನ್ನ ಪೂಜೆ ಮಾಡಬೇಕು. ಅದೊಂದು ದೊಡ್ಡ ಕತೆ, ದೊಡ್ಡ ವಿಷಯ. ನನಗೆ ಯಾವ ಕತೆನೂ ಬೇಕಿಲ್ಲ, ಯಾವ ವಿಷಯನೂ ಬೇಕಿಲ್ಲ ಅಪ್ಪ. ನನಗ್ ಬೇಕಾಗಿರೋದು ಬಂಗಾರಿ ಮಾತ್ರ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ಕನಕಾಂಬರಿಗೆ ನಾನು ಏನಂತ ಉತ್ತರ ಕೊಡ್ಲಿ? ಅದ್ ನನಗ್ ಬೇಕು. ಆ ವಿಗ್ರಹ ನನಗ್ ಕೊಟ್ಬಿಡು. ಈ ಕೂಗಾಡಿ ಏನು ಪ್ರಯೋಜನ ಇಲ್ಲ ಅಪ್ಪ. ವಿಗ್ರಹ ನನ್ ಸ್ವತ್ತು, ನನ್ ಹಕ್ಕು. ಬಂಗಾರಿನ ನನ್ನೋನ್ ಮಾಡ್ಕೊಳಕ್ಕಾಗಿ ನಾನ್ ಜಾಜಿಗ ವಿಗ್ರಹ ಕೊಡ್ತಿದ್ದೀನಿ. ನೀನ್ ಇದಕ್ಕೆ ಅಡ್ಡ ಬರ್ಬೇಡ. ಅದು ಸಾಧ್ಯ ಇಲ್ಲ. ಬಂಗಾರಿನ ನಿನ್ಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಇದಕ್ಕೆ ಅವಳಪ್ಪಣೆ ಯಾಕೆ? ವಿಗ್ರಹನ ನನಗೆ ಕೊಡು. ನಿನ್ಗೆ ಬಂಗಾರಿಗೆ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಇಲ್ಲ ಅಪ್ಪ, ನಾನು ಇವಳಿಗೆ ಮಾತು ಕೊಟ್ಟಾಗಿದೆ. ವಿಗ್ರಹನ ಅವಳಿಗೆ ಕೊಡ್ತೀನಿ. ನಿನಗ್ ಬೇಕಾದ್ರೆ ವಿಗ್ರಹನ ಅವಳ ಹತ್ರನೇ ತಗೋ. ಕೊಡಲ್ಲ ಅಂದ್ರೆ ಕಿತ್ಕೋ. ಅದಕ್ಕೂ ನನಗೂ ಸಂಬಂಧ ಇಲ್ಲ. ಉಂಡ್ ಮನೆಗೆ 2 ಬಗೆಯೋಳ್ ನೀನು. ಇನ್ಮೇಲೆ ನಿನ್ ಕನ್ಸಲ್ಲೂ ಬಂಗಾರಿ ಹೆಸರು ಎತ್ತಬಾರ್ದು. ನಡಿ ಇಲ್ಲಿಂದ. ರಾಮಕೃಷ್ಣ, ಬಿಡಿ ನನ್ನ. ಬಂಗಾರಿ, ಬಂಗಾರಿ, ಬಂಗಾರಿ.